ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಅರ್ಥಶಾಸ್ತ್ರದ ಮೂಲ ಪರಿಕಲ್ಪನೆಗಳು ಎನ್ನುವ ಚಾಪ್ಟರ್ನ ಮುಂದಿನ ಪ್ರಶ್ನೆ. ಮಾರುಕಟ್ಟೆಯಲ್ಲಿ ಗೊತ್ತಾದ ಬೆಲೆಗೆ ಮಾರಾಟಕ್ಕೆ ಸಿದ್ಧವಾಗಿರುವ ಸರಕು ಸೇವೆಗಳ ಪ್ರಮಾಣ ಯಾವುದು? ಮಾರುಕಟ್ಟೆಯಲ್ಲಿ ಗೊತ್ತಾದ ಬೆಲೆಗೆ ಮಾರಲು ಸಿದ್ಧವಾಗಿರುವಂತಹ ಸರಕು ಮತ್ತು ಸೇವೆಗಳ ಪ್ರಮಾಣವನ್ನ ಏನಂತ ಕರಿತೀರಾ? ಓಕೆ, ಸೊ ಮಾರುಕಟ್ಟೆಗೆ ಮಾರಾಟಕ್ಕಾಗಿ ಮಾರುಕಟ್ಟೆಯಲ್ಲಿ ಗೊತ್ತಾದ ಬೆಲೆಗೆ ಸಿದ್ಧವಾಗಿರುವ ಸರಕು ಮತ್ತು ಸೇವೆಗಳ ಪ್ರಮಾಣವೇ ಪೂರೈಕೆ. ಅದನ್ನು ನಾವು ಏನಂತ ಕರಿತೀವಿ? ಪೂರೈಕೆ ಅಂತ ಕರಿತೀವಿ. ಓಕೆ, ಸೊ ಪೂರೈಕೆ ಅಂದ್ರೆ ಮಾರುಕಟ್ಟೆಯಲ್ಲಿ ಗೊತ್ತಾದ ಬೆಲೆಗೆ ಸರಕುಗಳು ಸಿದ್ಧವಾಗಿರುವಂಥದ್ದು, ಸರಬರಾಜು ಅಥವಾ ಮಾರಲು ಸಿದ್ಧವಾಗಿರುವಂಥದ್ದೇ ಸರಬರಾಜು ಅಥವಾ ಪೂರೈಕೆ. ಸೊ ಸಾಮಾನ್ಯವಾಗಿ ಬೆಲೆ ಹೆಚ್ಚಾದರೆ ಪೂರೈಕೆ ಕಡಿಮೆ ಆಗ್ತದೆ ಅಲ್ವಾ? ಬೆಲೆ ಹೆಚ್ಚಾದರೆ ಮಾರಾಟಕ್ಕೆ ಬರುವಂತಹ ಸರಕುಗಳ ಪ್ರಮಾಣ ಹೆಚ್ಚಾಗುತ್ತದೆ. ಓಕೆ, ಅಧಿಕವಾಗುತ್ತದೆ. ಉತ್ಪಾದನೆ, ಉದ್ಯೋಗ ಮತ್ತು ವರಮಾನಗಳು ಕೂಡ ಹೆಚ್ಚಾಗುತ್ತವೆ. ಈಗ ಜನರ ಜೀವನ ಮಟ್ಟ ಸುಧಾರಣೆ ಆಗುತ್ತದೆ. ಇದು ಇಕನಾಮಿಕಲ್ ಕಾನ್ಸೆಪ್ಟ್. ಓಕೆ, ಥ್ಯಾಂಕ್ ಯು.